ಸಂಸ್ಕಾರವಿಲ್ಲದ ಶಿಕ್ಷಣ, ವಿನಯವಿಲ್ಲದ ಜ್ಞಾನ, ಮಾನವೀಯತೆಯೇ ಇಲ್ಲದ ವಿಜ್ಞಾನ, ತತ್ವವಿಲ್ಲದ ರಾಜಕಾರಣ, ನೀತಿ ಇಲ್ಲದ ವ್ಯಾಪಾರ, ಇವುಗಳಿಂದ ಅಪಾಯ ನಿಶ್ಚಿತ. ಆಚಾರ್ಯ ಚಾಣಕ್ಯ. ನಮಸ್ಕಾರ ವಿದ್ಯಾರ್ಥಿಗಳೇ. ಲಾಸ್ಟ್ ಕ್ಲಾಸಲ್ಲಿ ಕೆಲವೊಂದು ಟರ್ಮಿನಾಲಜಿಗಳನ್ನು ಮತ್ತು ಇಮ್ಯಾಸ್ಕ್ಯುಲೇಷನ್ ಅಂದ್ರೇನು, ಕ್ರಾಸ್ ಪಾಲಿನೇಷನ್ ಅಂದ್ರೇನು, ಸೆಲ್ಫ್ ಪಾಲಿನೇಷನ್ ಅಂದ್ರೇನು ಅದ್ರ ಬಗ್ಗೆ ತಿಳ್ಕೊಂಡ್ರಿ. ಇವಾಗ ಈ ಎಲ್ಲ ಟರ್ಮಿನಾಲಜಿ ಮಾಡಿಕೊಂಡು ಅವನು ಹೇಳಿರೋ ಮೋನೋಹೈಬ್ರಿಡ್ ಮೆಂಡಲ್ಸ್ ಲಾನ್ನ ಯಾವ ರೀತಿ ಇನ್ಹೆರಿಟೆನ್ಸ್ ಆಫ್ ಸಿಂಗಲ್ ಜೀನ್ ಅದನ್ನು ಇವತ್ತು ಈ ಇದರಲ್ಲಿ ಟಾಪಿಕಲ್ಲಿ ಕಲಿತಾ ಹೋಗ್ತೀರಾ. ಇಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ನಿಮಗೆ ಈಗಾಗಲೇ ಗೊತ್ತಿದೆ, ಎಲ್ಲ ಟರ್ಮಿನಾಲಜಿ ಗೊತ್ತಿದೆ, ಮತ್ತು ಯಾವ ಥರ ಅವನು ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ದ, ಕಾಂಟ್ರಾಸ್ಟಿಕ್ ಕ್ಯಾರೆಕ್ಟರ್ ಅಂದ್ರೇನು, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅವನೇನು ಮಾಡ್ದ, ಎಕ್ಸ್ಪೆರಿಮೆಂಟ್ ಮಾಡಿ ಆ ಎಕ್ಸ್ಪೆರಿಮೆಂಟನ್ನು ಎವಿಡೆನ್ಸನ್ನು ಏನು ಮಾಡ್ದ, ಅದನ್ನ ರೈಟ್ ಮಾಡಿ ಅವನು ಇನ್ಹೆರಿಟೆನ್ಸ್ ಆಫ್ ಲಾಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಬರ್ದಿಟ್ಟ, ಎಕ್ಸ್ಪ್ಲೇನ್ ಮಾಡ್ದ. ಸೊ ಇಲ್ಲಿ ನೋಡಿ, ಫಸ್ಟ್ ಇನ್ಹೆರಿಟೆನ್ಸ್ ಆಫ್ ಸಿಂಗಲ್ ಜೀನ್ ಆರ್ ಮೋನೋಹೈಬ್ರಿಡ್ ಕ್ರಾಸ್. ಯೂಶ್ವಲಿ ನಿಮಗೆ ಬುಕ್ಕಲ್ಲಿ NCERT ಬುಕ್ಕಲ್ಲಿ ಕೊಡೋದು ಮೋನೋಹೈಬ್ರಿಡ್ ಕ್ರಾಸ್ ಅಂತ ಕೊಟ್ಟಿಲ್ಲ. ಅವ್ರು ಕೊಟ್ಟಿರೋದೇನು ಇನ್ಹೆರಿಟೆನ್ಸ್ ಆಫ್ ಸಿಂಗಲ್ ಜೀನ್. ಸಿಂಗಲ್ ಜೀನ್ ಅಂದರೆ ಒಂದೇ ಕ್ಯಾರೆಕ್ಟರನ್ನ ಕನ್ಸಿಡರ್ ಮಾಡಿಕೊಂಡು ಯಾವ ಥರ ಅವನು ಇನ್ಹೆರಿಟೆನ್ಸ್ ಪ್ರಾಸೆಸ್ ಆಗಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಇನ್ಹೆರಿಟೆನ್ಸ್ ಆಫ್ ಸಿಂಗಲ್ ಜೀನ್ ಅಂತ. ಅದು ಅಂದರೂ ಒಂದೇ, ಮೋನೋಹೈಬ್ರಿಡ್ ಕ್ರಾಸ್ ಅಂದರೂ ಒಂದೇ. ಇಲ್ಲಿ ಫಸ್ಟ್ ಬಿಫೋರ್ ಗೋಯಿಂಗ್ ಟು ಸ್ಟಡಿ ಆಲ್ ದಿಸ್ ಥಿಂಗ್, ಇದನ್ನೆಲ್ಲಾನು ಡೀಟೇಲ್ ಆಗಿ ಸೈಂಟಿಫಿಕ್ ದಟ್ ಈಸ್ ಸ್ಟ್ಯಾಟಿಸ್ಟಿಕಲ್ ಮತ್ತು ಮ್ಯಾಥಮೆಟಿಕಲ್ ಲಾಜಿಕ್ ಮೇಲೆ ಅರಿಯೋದಕ್ಕಿಂತ ಮೊದಲು ಅವನಿಗೆ ಏನೇನು ಮಾಡ್ದ, ಏನೇನು ತಗೊಂಡ ಅನ್ನೋದು ನೀವೀಗ 5 ಮಾರ್ಕ್ಸಿಗೆ ಕೇಳಿದರೆ ಇವನ್ನೆಲ್ಲ ಬರೀಲೇಬೇಕು. ರೈಟಿಂಗ್ ಇರುತ್ತೆ, ಅದಕ್ಕೂ ಮಾರ್ಕ್ಸ್ ಇರುತ್ತೆ. ಆ ನಂತರ ನೀವು ಪಿನ್ನೆಟ್ ಅಥವಾ ಚೆಕರ್ ಬೋರ್ಡ್ ಹಾಕೋದಿರುತ್ತೆ, ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೇನೆ. ಅದ ರೀತಿ ನೀವು ಮಾಡಿದಾಗಷ್ಟೇ ನೀವು ಫುಲ್ ಮಾರ್ಕ್ಸ್ ಅಲ್ಲಿ ಡಿವೈಡ್ ಆಗ್ತಿರುತ್ತೆ. 5 ಮಾರ್ಕ್ಸಲ್ಲೇ ಬರೆಯೋದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಚೆಕರ್ ಬೋರ್ಡಿಗೆ 2 ಮಾರ್ಕ್ಸ್ ಇರುತ್ತೆ, ಜಿನೋಟೈಪು ಫಿನೋಟೈಪ್ ರೇಷಿಯೋ ಹಾಕೋಕ್ಕೆ 1 ಮಾರ್ಕ್ಸ್ ಇರುತ್ತೆ. ಆಯ್ತಾ? ಹೀಗೆ ಇನ್ಹೆರಿಟೆನ್ಸ್ ಆಫ್ ಸಿಂಗಲ್ ಜೀನ್ ಅಂದರೆ ಮೋನೋಹೈಬ್ರಿಡ್ ಕ್ರಾಸ್ ಹೇಗೆ ಮಾಡ್ದ. ಇಟ್ ಈಸ್ ಕ್ರಾಸ್ ಬಿಟ್ವೀನ್ 2 ಪೇರೆಂಟ್ಸ್ ವಿತ್ ರಿಸ್ಪೆಕ್ಟ್ ಟು ಸಿಂಗಲ್ ಕ್ಯಾರೆಕ್ಟರ್. ಈಗ ಮೋನೋಹೈಬ್ರಿಡ್ ಕ್ರಾಸ್ ಅನ್ನೋದು ಹೆಂಗೆ ಡಿಫೈನ್ ಮಾಡ್ತೀರಾ? ಕ್ರಾಸ್ ಬಿಟ್ವೀನ್ 2 ಪೇರೆಂಟ್ಸ್ ವಿತ್ ರಿಸ್ಪೆಕ್ಟ್ ಟು ಸಿಂಗಲ್ ಕ್ಯಾರೆಕ್ಟರ್. ಇಲ್ಲಿ ಒಂದೇ ಕ್ಯಾರೆಕ್ಟರ್ ಇರ್ತೈತಿ ಅಂತಲ್ಲ, ಆ ಪೇರೆಂಟ್ಸಲ್ಲಿ 2 ಪೇರೆಂಟ್ಸಲ್ಲಿ ಕ್ರಾಸ್ ಮಾಡಿದಾಗ ಮುಂದೆ ಬರುವಂಥ ಪ್ರೊಜನಿ ಒಳಗೆ ಬೇಜಾನ್ ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರಲ್ಲಿ ನಮಗೆ ಬೇಕಾಗಿರೋದು ಒಂದೇ ಕ್ಯಾರೆಕ್ಟರ್ನ ನಾವು ಕನ್ಸಿಡರ್ ಮಾಡಿ ಸ್ಟಡಿ ಮಾಡೋದು. ಅದಕ್ಕೇನು ಹೇಳ್ತಾರೆ? ದಟ್ ಈಸ್ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತಾರೆ. ಇಲ್ಲಿ ಮೆಂಡಲ್ ಏನು ಸೆಲೆಕ್ಟ್ ಮಾಡ್ದ, ಹೇಗೆ ಮೋನೋಹೈಬ್ರಿಡ್ ಕ್ರಾಸಿಗೆ ಯಾವ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ದ, ಏನನ್ನು ಸೆಲೆಕ್ಟ್ ಮಾಡ್ದ? ಮೆಂಡಲ್ ಸೆಲೆಕ್ಟೆಡ್ 2 ಪ್ಲಾಂಟ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಅವ ಏನು ತಗೊಂಡ, ನೀವು ಫಸ್ಟ್ ಸ್ಟಡಿ ಮಾಡಿರಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಅವನು ಒಂದು ಕ್ಯಾರೆಕ್ಟರ್ ಯಾವ್ದು ತಗೊಂಡಿದ್ದಂದ್ರೆ ಹೈಟ್ ಆಫ್ ದ ಸ್ಟೆಮ್ ಆರ್ ಸ್ಟೆಮ್ ಹೈಟ್, ಕಾಂಡದ ಅಳತೆ. ಕಾಂಡದ ಅಳತೆ ಒಳಗೇನು 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಬರುತ್ತೆ. ಒಂದು ಯಾವ್ದು ಬರುತ್ತೆ? ಟಾಲ್ ಬರುತ್ತೆ, ಇನ್ನೊಂದು ಡಾರ್ಫ್ ಬರುತ್ತೆ. ಅದೇ ಇಲ್ಲಿ ಹೇಳೋದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಟಾಲ್ ಪ್ಲಾಂಟ್, this is tall plant and this is dwarf plant. These two are called it as the contrasting character. This is very very important. ಇದನ್ನ ನೆನ್ಪಿಟ್ಕೊಳ್ಳಿ. ಅವನು ಏನು ಸೆಲೆಕ್ಟ್ ಮಾಡಿದ, ಒಂದು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡ. ಯಾವುದು ಅಂತಂದ್ರೆ ಕಾಂಡದ ಅಳತೆ. ಆ ಕಾಂಡದ ಅಳತೆಯಲ್ಲಿ 2 ಕ್ಯಾರೆಕ್ಟರ್ ಕಾಂಟ್ರಾಸ್ಟಿಂಗ್, ಒಂದು ಉದ್ದ ಇರೋದು, ಇನ್ನೊಂದು ಗಿಡ್ಡ ಇರೋದು. ಉದ್ದ ಇರೋದಕ್ಕೆ ಟಾಲ್ ಅಂತ ಹೇಳ್ದ, ಗಿಡ್ಡ ಇರೋದಕ್ಕೆ ಡ್ವಾರ್ಫ್ ಅಂತ ಹೇಳ್ದ. ಓಕೆ, ಇವೆರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಮೋನೋಹೈಬ್ರಿಡ್ ಕ್ರಾಸ್ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ದ. ಆಮೇಲೆ ಹೀ ಮೇಡ್ ಎ ಕ್ರಾಸ್ ಬಿಟ್ವೀನ್ ಟಾಲ್ ಪ್ಲಾಂಟ್ ವಿತ್ ಡಾರ್ಫ್ ಪ್ಲಾಂಟ್. ಆಮೇಲೆ ಪ್ಯೂರ್ ಟಾಲ್ ಪ್ಲಾಂಟ್ ಬೆಳೆಸಿದ, ಪ್ಯೂರ್ ಡಾರ್ಫ್ ಪ್ಲಾಂಟ್ ಬೆಳೆಸಿದ. ಅವೆರಡನ್ನು ಏನು ಮಾಡ್ದ, ಕ್ರಾಸ್ ಮಾಡ್ದ. ಈಗ ಪ್ಯೂರ್ ಟಾಲು ಪ್ಯೂರ್ ಡಾರ್ಫ್ ಅಂತ ಯಾವ ಬೇಸ್ ಮೇಲೆ ಹೇಳ್ತೀವಿ? ಅವನೇನು ಮಾಡಿದ ಅಂತಂದರೆ ಬೀಜ ಹಾಕಿ ಬೆಳೆಸಿದ ಪೀ ಪ್ಲ್ಯಾಂಟನ್ನು. ಬೆಳೆಸಿದಾಗ ಫಸ್ಟ್ ಬೆಳೆಸಿದಾಗ ಕೆಲವೊಂದು ಉದ್ದ ಇದ್ದು, ಕೆಲವೊಂದು ಗಿಡ್ಡ ಇದ್ದು. ಆ ನಂತರ ಏನು ಮಾಡ್ದ, ಅವನು ಉದ್ದ ಇರುವಂಥ ಗಿಡಗಳಿಂದ ಬರುವಂಥ ಬೀಜ ಕಲೆಕ್ಟ್ ಮಾಡ್ಕೊಂಡ. ಗಿಡ್ಡದಿಂದ ಬರುವಂಥ ಬೀಜಗಳನ್ನು, ಗಿಡದಿಂದ ಬರುವಂಥ ಬೀಜಗಳನ್ನು ಕಲೆಕ್ಟ್ ಮಾಡ್ಕೊಂಡ. ಈಗ ನೋಡಿ, ಒಂದು ಕಡೆ ಅವನು ಉದ್ದ ಇರುವ ಗಿಡದ ಬೀಜ ಸಿಕ್ತು, ಇನ್ನೊಂದು ಕಡೆ ಗಿಡ್ಡ ಇರುವ ಬೀಜ ಸಿಕ್ತು. ಆ ಬೀಜಗಳನ್ನು ಸಪ್ರೇಟ್ ಬೇಕಾದ ಒಂದು ಏರಿಯಾದಾಗ ಒಂದು ಕಡೆ ಬರೀ ಉದ್ದ ಇರುವ
ಬೆಳೆಯುವಂಥ ಗಿಡದ ಬೀಜ ಹಾಕಿದ, ಇನ್ನೊಂದು ಕಡೆ ಗಿಡದ ಬೀಜ ಹಾಕಿದ. ಆಮೇಲೆ ಅವನು ಬೆಳೆಸಿದ. ಅವು ಬೆಳೆಸಿದಾಗ ಅಲ್ಲೆಲ್ಲವೂ ಉದ್ದಾನೇ ಇದ್ದು, ಈ ಕಡೆ ಎಲ್ಲ ಗಿಡ್ಡನೇ ಇದ್ದು. ಹಾಗೆ ಅವನು ಒಂದು 2-3 ಜನರೇಷನ್ ಹಾಗೆ ಮಾಡಿದ. ಮತ್ತೆ ಅವನೇ ತಗೊಂಡ ಬೀಜ ಕಲೆಕ್ಟ್ ಮಾಡ್ದ, ಮತ್ತೆ ಬೀಜ ಹಾಕಿದ, ಜರ್ಮಿನೇಷನ್ ಆಯಿತು, ಗಿಡ ಆಯಿತು, ಉದ್ದ ಗಿಡ ಆಯಿತು, ಅದು ಫ್ಲವರ್ ಆಯಿತು, ಬೀಜ ಆಯಿತು. ಲೈಕ್ ದಿಸ್ ಹೀ ಸೆಲೆಕ್ಟೆಡ್, ಹಿ ಕಂಟಿನ್ಯೂಡ್ ಫಾರ್ 3 to 4 ಜನರೇಷನ್. ಹೆಂಗೆ ಮಾಡ್ದ ಅವನು? 3-4 ಜನರೇಷನ್ನು ಉದ್ದ ಅದು ಅವನಿಗೆ ಕನ್ಫರ್ಮ್ ಆಗಬೇಕು ಇದು ಉದ್ದಾನೇ ಬೆಳೆಯುತ್ತೆ, ಈ ಕಡೆ ಗಿಡ್ಡಾನೆ. ಅದಕ್ಕೇನು ಹೇಳ್ತೇವೆ, ಒಂದು 3-4 ಜನರೇಷನ್ ತನಕನೂ ಬೆಳೆಸಿದಾಗ ಅವನಿಗೆ ಎಲ್ಲ ಉದ್ದ ಗಿಡಗಳೇ ಸಿಕ್ಕಾಗ ಅದಕ್ಕೇನು ಹೇಳ್ತೇವೆ? ಪ್ಯೂರ್ ಟಾಲ್. ಅದಕ್ಕೇನು ಹೇಳೋದು? ಪ್ಯೂರ್ ಟಾಲ್ ಅಂತ ಹೇಳೋದು. Pure tall means here he grows the tall plant, collect the seeds and grow the plant for 4 to 5 generation. 4-5 ಜನರೇಷನ್ ತಳಿಯ ತನಕನೂ ಅವನು ಆ ಗಿಡಗಳನ್ನು ಪದೇ ರಿಪೀಟೆಡ್ ಆಗಿ ಬೆಳೆಸಿ ಕೊನೆಗೆ ಅವನು ತನ್ನಷ್ಟಕ್ಕೆ ತಾನೇ ಕನ್ಫರ್ಮ್ ಮಾಡ್ಕೊಂಡ ಇವೆಲ್ಲ ಉದ್ದ ಬೀಜಗಳ ಗಿಡನೇ ಅಂಥೇಳಿ. ಆ ರೀತಿ ಗಿಡ್ಡದ್ದು ತಗೊಂಡ. ಇವೆರಡನ್ನು ಅವನೇನು ಮಾಡ್ದ? ಕ್ರಾಸ್ ಮಾಡ್ದ. ನೋಡಿ, ಇದು ಒಂದು ಪೇರೆಂಟು, ಇದು ಒಂದು ಪೇರೆಂಟು. ಟಾಲ್ ಅನ್ನೋದು ಒಂದು ಪೇರೆಂಟು, ಡಾರ್ಫ್ ಅನ್ನೋದು ಒಂದು ಪೇರೆಂಟು. ಇವೆರಡೂ ಪೇರೆಂಟನ್ನು ಅವನೇನು ಮಾಡ್ದ? ಕ್ರಾಸ್ ಮಾಡ್ದ. ಇಲ್ಲಿ ಸೆಲೆಕ್ಟ್ ಮಾಡಿರೋದೇನು? ಸಿಂಗಲ್ ಕ್ಯಾರೆಕ್ಟರ್ ಅಂದ್ರೇನು? ಹೈಟ್ ಆಫ್ ದ ಪ್ಲಾಂಟ್. ಉದ್ದರ ಇರ್ಬೋದು, ಗಿಡ್ಡ ಇರ್ಬೋದು. ಇದು ಕಾಂಡದ ಅಳತೆಗೆ ಸಂಬಂಧ ಇರುವಂಥ ಗುಣ. ಓಕೆ, ಹೀ ಗಾಟ್ ಆಲ್ ಟಾಲ್ ಪ್ಲಾಂಟ್ಸ್ ಇನ್ F1 ಜನರೇಷನ್. ಸೊ ನೆಕ್ಸ್ಟ್ ಸ್ಲೈಡ್ ಐ ವಿಲ್ ಶೋ ಯು. ಸಿ, ಅವನು ಏನು ಮಾಡ್ದ? ನಾ ಹೇಳಿದೆ ಅವನು ಮ್ಯಾಥಮೆಟಿಕಲ್ ಲಾಜಿಕ್ಸು ಮತ್ತು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಎರಡು ಮಾಡ್ದ. ಯಾಕಂದರೆ ಜೀನೋಟೈಪ್ ಒಳಗಿಂದು ಗೊತ್ತಿರಲಿಲ್ಲ ಅವನಿಗೆ. ಒಳಗಿಂದ ಹೆಂಗೆ ತೋರಿಸ್ಬೇಕು ಅನ್ನೋದಕ್ಕೆ ಅವನು ಏನು ಮಾಡ್ದ ಅಂದ್ರೆ ಆಲ್ಫಾಬಿಟ್ಸ್ ಯೂಸ್ ಮಾಡ್ದ. ಯಾವುದು ಡಾಮಿನೆಂಟ್ ಇರುತ್ತೆ ಅದನ್ನ ಯಾವಾಗಲೂ ಕ್ಯಾಪಿಟಲ್ ಲೆಟರ್ದಿಂದ ಬರಿಬೇಕು. ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದಿರುತ್ತೆ, ಈಗ ಅವನು ಬೆಳೆಸ್ತಾ ಹೋದಾಗ ಅವನಿಗೆ ಫಸ್ಟು ನಾ ಹೇಳಿದೆ ಇವಾಗ ಪ್ಯೂರ್ ಟಾಲ್ ಅಂತ ಹೆಂಗೆ ತಗೊಂಡ? 3-4 ಜನರೇಷನ್ನು ಟಾಲ್ ಪ್ಲಾಂಟ್ ಸೀಡ್ ಕಲೆಕ್ಟ್ ಮಾಡೋದು, ಬೆಳೆಸೋದು, ಮತ್ತೆ ಸೀಡ್ ಕಲೆಕ್ಟ್ ಮಾಡೋದು, ಮತ್ತೆ ಬೆಳೆಸೋದು. 3-4 ಜನರೇಷನ್ದಿಂದ ಅವನಿಗೆ ಟಾಲೇ ಸಿಕ್ಕಾಗ ಅದನ್ನು ಪ್ಯೂರ್ ಟಾಲ್ ಅಂತ ಕನ್ಸಿಡರ್ ಮಾಡ್ದ. ಹಾಗೆ ಪ್ಯೂರ್ ಡಾರ್ಫ್, ಕೆಲವೊಂದು ಗಿಡ್ಡ ಇರುವಂಥ ಗಿಡದ ಸೀಡ್ಸ್ ತೊಗೊಂಡ. ಆ ಸೀಡ್ಸನ್ನು ಮತ್ತೆ ಸಪ್ರೇಟ್ ಒಂದು ಏರಿಯಾಕ್ಕೆ ಹಾಕಿ ಅಲ್ಲಿ ಏನು ಮಾಡ್ದ? ಬೆಳೆಸ್ತಾ ಹೋದ. 3-4 ಜನರೇಷನ್ನು ಬೀಜ ಹಿಡಿಯೋದು, ಮತ್ತೆ ಹಾಕೋದು, ಮತ್ತೆ ಬೆಳೆಸೋದು, ಬೀಜ ಕಲೆಕ್ಟ್ ಮಾಡೋದು. ಈ ಥರ 4-5 ಜನರೇಷನ್ ಆದಾಗ ಎವ್ರಿ ಜನರೇಷನ್ ಹಿ ಗಾಟ್ ದಟ್ ಈಸ್ ಡಾರ್ಫ್. ಗಿಡ್ಡನೇ ಸಿಕ್ಕಾಗ ಅದನ್ನು ಪ್ಯೂರ್ ಡಾರ್ಫ್ ಅಂತ ಹೇಳ್ದ. ಈಗ ಇದು ಏನಾಯಿತು? ಫಿನೋಟೈಪ್ ಆಯಿತು. ನಿಮಗೆ ಹೊರಗಡೆ ಕಣ್ಣಿಗೆ ಕಾಣಿಸುತ್ತೆ, ಬಟ್ ಒಳಗಡೆ ಜೀನೋಟೈಪ್ ಅನ್ನೋದು ಗೊತ್ತಾಗಲ್ಲ. ಅದನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಅವನು ಏನು ಮಾಡ್ದ ಅಂದರೆ ಲೆಟರ್ಸ್, ಆಲ್ಫಾಬಿಟ್ಸನ್ನು ಯೂಸ್ ಮಾಡ್ದ. ಹೆಂಗೆ ಆಲ್ಫಾಬಿಟ್ಸ್? ನಾವು ಹೇಳಿದ್ವಿ ಈಗ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂದರೆ ಒಂದು ಉದ್ದ, ಒಂದು ಗಿಡ್ಡ, ಒಂದು ರೌಂಡು, ಒಂದು ರಿಂಕಲ್ಡು. ಇಲ್ಲಿ ಮೋನೋ ಹೈಬ್ರಿಡ್ಗೆ ಯೂಸ್ ಮಾಡಿರೋದೇನವನು? ಹೈಟ್ ಆಫ್ ದ ಪ್ಲ್ಯಾಂಟ್, ಕಾಂಡದ ಅಳತೆ. ಈ ಕಾಂಡದ ಅಳತೆ ಒಳಗೆ ಟಾಲು ಮತ್ತು ಡಾರ್ಫ್ ಅನ್ನೋದು ಇವೆರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಆಯ್ತಾ? ಇಲ್ಲಿ ಏನು ಮಾಡ್ದ? ದಿಸ್ ಒನ್ ಈಸ್ ವಿ ಕಾಲ್ ಇಟ್ ಆಸ್ ಫಿನೋಟೈಪ್. ಇದಕ್ಕೇನು ಹೇಳ್ತೇವೆ? ಫಿನೋಟೈಪ್ಸ್ ಅಂತ ಹೇಳ್ತೀವಿ. ಟಾಲು ಮತ್ತು ಹೊರಗಡೆ ಕಣ್ಣಿಗೆ ಕಾಣಿಸುತ್ತೆ, ಒಳಗಡೆ ಇರೋದನ್ನು ತೋರಿಸೋಕ್ಕೆ ಆಲ್ಫಾಬೆಟ್ ಯೂಸ್ ಮಾಡ್ದ. ಯಾವುದು ಡಾಮಿನೆಂಟ್ ಇರುತ್ತೆ ಅದನ್ನು ಕ್ಯಾಪಿಟಲ್ ಲೆಟರಲ್ಲಿ ಬರಿಬೇಕು, ಯಾವುದು ರಿಸೆಸಿವ್ ಇರುತ್ತೆ ಅದನ್ನು ಸ್ಮಾಲ್ ಲೆಟರಲ್ಲಿ ಬರಿಬೇಕು. ನೋಡಿ, ಈಗ ಟಾಲ್ ಅನ್ನೋದು ಡಾಮಿನೆಂಟ್, ಅದಕ್ಕೆ ಇಲ್ಲಿ ಟಿ ಅನ್ನೋದನ್ನು ಕ್ಯಾಪಿಟಲ್ ಆಗಿ 2. ನೋಡಿ, ನಾನು ಮೊದಲೇ ಹೇಳಿದ್ದೆ, ನಿಮ್ಗೆ ಹಿಂದನೂ ಹೇಳಿದ್ದೇನೆ, ಯಾವುದೇ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಬೇಕಂದ್ರೆ ಪೇರ್ ಆಫ್ ಜೀನ್ಸ್ ವಿಚ್ ನೀಡೆಡ್, 2 ಜೀನ್ ಇದ್ದಾಗ ಒಂದು ಕ್ಯಾರೆಕ್ಟರು ಕಾಣಿಸ್ಕೊಳ್ಳುತ್ತೆ. ಒಂದು ಕ್ಯಾರೆಕ್ಟರ್ ಕಾಣಿಸ್ಕೊಳ್ಳೋಕ್ಕೆ 2 ಜೀನ್ ಬೇಕು. 2 ಜೀನ್ ಅಂದರೆ ಇದು ಒಂದು ತಂದೆ ಕಡೆಯಿಂದ, ಒಂದು ತಾಯಿ ಕಡೆಯಿಂದ. ಗೊತ್ತಾಯ್ತಾ? ಮೆಟರ್ನಲ್ ಸೈಡ್, ಪ್ಯಾಟರ್ನಲ್ ಸೈಡ್, 2 ಜೀನುಗಳು ಬೇಕು. ಹಾಗೆ
ಹಾಗೆ ಈಗ ಏನಾಯಿತು, ಇವನು ಇದು ಫಿನೋಟೈಪ್ ಹೊರಗಡೆಯಿಂದ, ಈಗ ಜೀನೋಟೈಪನ್ನು ಏನು ಮಾಡ್ದ, ಒಂದು ಕ್ಯಾರೆಕ್ಟರ್ಗೆ 2 ಜೀನ್ ಬೇಕಲ್ವಾ, ಇದು ಡಾಮಿನೆಂಟ್ ಕ್ಯಾರೆಕ್ಟರ್ ಅಲ್ವಾ, ಅದಕ್ಕೆ ಇದು ಕ್ಯಾಪಿಟಲ್ ಟಿ ಅಂತ ತಗೊಂಡ, ಇದು ಒಂದು ಕ್ಯಾರೆಕ್ಟರ್. ಇಲ್ಲಿ ಇದು ಕಾಣಲ್ಲ, ಇದು ಅದಕ್ಕೆ ಇದೇನು ಮಾಡಿದ ಸ್ಮಾಲ್ ಲೆಟರ್. ನೋಡಿ ಇಲ್ಲಿ ಡಿ ಸ್ಮಾಲ್ ಡಿ ತಗೋಬಾರ್ದು. ಯಾವುದು ಡಾಮಿನೆಂಟ್ ಕ್ಯಾರೆಕ್ಟರ್ದು ಫಸ್ಟ್ ಕ್ಯಾಪಿಟಲ್ ಲೆಟರ್ ತಗೊಂಡಿರ್ತಾರೋ ಅದರದ್ದೇ ಸ್ಮಾಲ್ ಲೆಟರನ್ನು ರಿಸೆಸಿವ್ ಜೀನ್ಗೆ ತಗೋಬೇಕು. ಗೊತ್ತಾಯ್ತಾ? ರಿಸೆಸಿವ್ಗೆ ತಗೋಬೇಕು. ಇದು ಡಾಮಿನೆಂಟು, ಇದು ರಿಸೆಸಿವ್. ನೋಡಿ ಇದು ಒಂದು ಕ್ಯಾರೆಕ್ಟರ್, ಇದು ಒಂದು, ಇವೆರಡು ಏನದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ದೆನ್ ಹಿ ಕ್ರಾಸ್ಡ್ ದೀಸ್ ಟು ಪ್ಯೂರ್ ಟಾಲ್, ಇದು ಒಂದು ಪೇರೆಂಟು, ಇದು ಒಂದು ಪೇರೆಂಟ್, ಇವೆರಡು ಉದ್ದ ಮತ್ತು ಗಿಡ್ಡ, ಮೇ ಬಿ ಫಾದರು ಮದರ್ ಅಂತ ತಗೊಳ್ಳಿ. ಇದು ಟಾಲ್ ಇತ್ತು, ಇಲ್ಲಿ ಮದರು ಡಾರ್ಫ್ ಪ್ಲ್ಯಾಂಟ್, ಟಾಲ್ ಪ್ಲ್ಯಾಂಟ್ ಡಾರ್ಫ್ ಪ್ಲ್ಯಾಂಟ್. ಅದರಲ್ಲಿ ಈ ಟಾಲ್ ಅನ್ನೋದಕ್ಕೆ ಕ್ಯಾಪಿಟಲ್ ಟಿ, ಇದಕ್ಕೆ ಸ್ಮಾಲ್ ಟಿ. ಹಾಂ, ಇಲ್ಲಿ ನೋಡಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ 5 ಮಾರ್ಕ್ಸಿಗೆ ಕೇಳಿದಾಗ ಈ ಥರನೇ ನೀವು ಇಲ್ಲಿ ಎಕ್ಸ್ಪ್ರೆಷನ್ ಕೊಡಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲಿ ಪಿ ಅಂದರೆ ಪೇರೆಂಟಲ್ ಜನ್ರೇಷನ್, ಪಿ ಅಂದರೆ ಪೇರೆಂಟಲ್ ಜನ್ರೇಷನ್, ಪ್ಯೂರ್ ಟಾಲ್ ಪ್ಯೂರ್ ಡಾರ್ಫ್ ಇದಕ್ಕೇನಂತೇವಿ ಪೇರೆಂಟ್. ಹಾಂ, ಇಲ್ಲಿ ಜೀನೋಟೈಪ್ ಅಂತ ಬರ್ದ, ಇದು ಏನೈತಲ್ಲ ಇದು ಜೀನೋಟೈಪ್ ಅಂದರೆ ಒಳಗಡೆ ಇರೋದು. ಅದನ್ನು ನಾವೇನು ಮಾಡಿದ, ಅವಾಗೇನು ಮೈಕ್ರೋಸ್ಕೋಪ್ ಇರಲಿಲ್ಲ ಏನಿಲ್ಲ, ಅದನ್ನು ಮ್ಯಾಥಮೆಟಿಕಲ್ ಲಾಜಿಕ್ಸ್ ಕೊಟ್ಟು ಆಲ್ಫಾಬಿಟ್ ಯೂಸ್ ಮಾಡ್ದ. ಇದಕ್ಕೇನು ಹೇಳ್ತೇವೆ ಜೀನೋಟೈಪ್ ಅಂದರೆ ಈ ಒಂದು ಕ್ಯಾರೆಕ್ಟರ್ಗೆ 2 ಜೀನ್ ಬೇಕು, 2 ಹೋಮೋಲೋಗಸ್, ಇದು ಹೋಮೋಲೋಗಸ್, ಅದಕ್ಕೆ ಪ್ಯೂರ್ ಅಂತ ಹೇಳ್ತೇವೆ. ಹಾಂ, ಇದಕ್ಕೆ ಇದಾಯ್ತು. ಆಯಿತಾ? ಈಗ ಟೈಪ್ ಆಫ್ ಗ್ಯಾಮೆಟ್ಸ್, ಈಗ ನೋಡು, ಯಾವಾಗಲೂ ಹೈಯರ್ ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸಲ್ಲಿ ಎಲ್ಲ ಹೈಯರ್ ಇದು ಏನದು ಜೀವಿಗಳಲ್ಲಿ ನೀವೇನು ತಗೋತೀರಿ, ಯಾವಾಗಲೂ ಮೇಲು ಮತ್ತು ಫೀಮೇಲು ಡಿಫ್ರೆಂಟ್ ಆಗಿರುತ್ತೆ. ಹೆಣ್ಣು ಮತ್ತು ಗಂಡು ಎರಡರಲ್ಲಿ, ಪ್ಲ್ಯಾಂಟ್ ತೊಗೊಂಡ್ರು ಅಷ್ಟೇ, ಎನಿಮಲ್ ತೊಗೊಂಡ್ರು ಅಷ್ಟೇ, ಎರಡರಲ್ಲಿ ಡಿಫ್ರೆನ್ಸ್ ಇದೆ. ಆಯಿತಾ? ಯಾವಾಗಲೂ ಕ್ರೋಮೋಸೋಮ್ ನಂಬರು ಯಾವುದೇ ಒಂದು ಸ್ಪೀಸಿ ತಗೊಳ್ಳಿ ಅದಕ್ಕೆ ಫಿಕ್ಸ್ ಇರುತ್ತೆ. ಈಗ ನಾವು ಮನುಷ್ಯರು ತಗೊಂಡಾಗ 46 ಅಂತ ಹೇಳ್ತೀವಿ ಕ್ರೋಮೋಸೋಮ್ ನಂಬರ್. ಹಾಗೆ ಈ ಪಿ ಪ್ಲ್ಯಾಂಟದ್ದು ಕ್ರೋಮೋಸೋಮ್ ಸಂಖ್ಯೆ ಎಷ್ಟು 14, ಇದೆಷ್ಟು 14. ಹಾಗೆ ಯಾವುದೇ ಒಂದು ಎನಿಮಲ್ ತೊಗೊಳ್ರಿ, ಒಂದು ಬೆಕ್ಕು ತೊಗೊಳ್ಳಿ, ನಾಯಿ ತೊಗೊಳ್ಳಿ, ಐ ಥಿಂಕ್ ಫಸ್ಟ್ ಇಯರ್ದಲ್ಲಿ ಇದೆಲ್ಲ ಇತ್ತು. ಯಾವಾಗಲೂ ಕ್ರೋಮೋಸೋಮ್ ನಂಬರು ಪ್ರತಿಯೊಂದು ಸ್ಪೀಸಿಗೂ ಫಿಕ್ಸ್ ಇರುತ್ತೆ. ಯಾವುದು ಎನಿಮಲ್ಲರೇ ಇರ್ಬೋದು, ಪ್ಲ್ಯಾಂಟರೇ ಇರ್ಬೋದು, ಅಥವಾ ಏನು ಸಮ್ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮ ಜೀವಿಗಳಾದರೂ ಇರ್ಬೋದು, ಯಾವಾಗಲೂ ಕ್ರೋಮೋಸೋಮ್ ನಂಬರ್ ಏನಿರುತ್ತೆ ಫಿಕ್ಸ್ ಇರುತ್ತೆ. ಸೊ ಅಲ್ಲಿ ಕ್ರೋಮೋಸೋಮ್ ನಂಬರ್ ಫಿಕ್ಸ್ ಆತಂದರೆ ನೋಡ್ರಿ, ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗಿದು 14 ಆಯಿತಾ, ಪಿ ಪ್ಲ್ಯಾಂಟ್. ಇಲ್ಲಿ ಇದು ಒಂದೇ ಕ್ಯಾರೆಕ್ಟರ್, ಇದರಲ್ಲಿ 14 ಕ್ರೋಮೋಸೋಮ್ ಅದಾವು, ಇದರಲ್ಲಿ 14 ಕ್ರೋಮೋಸೋಮ್ ಅದ. ಇವೆರಡು ಪೇರೆಂಟನ್ನು ಕ್ರಾಸ್ ಮಾಡಿದಾಗ ಇದು ಟೋಟಲ್ ಮುಂದೆ ಬರುವಂಥ ಇದರಲ್ಲಿ ಎಷ್ಟಾಗಬೇಕು, 14 + 14 28 ಆಗುತ್ತೆ. ಹೌದಾ? 28 ಆಗುತ್ತೆ. ಆದರೆ ಯಾವಾಗಲೂ ಕ್ರೋಮೋಸೋಮ್ ನಂಬರ್ ಏನಿರುತ್ತೆ ಫಿಕ್ಸ್ ಇರುತ್ತೆ, 14 ಬರಬೇಕು. ಆದರೆ ಇಲ್ಲಿ 28 ಬಂದರೆ ತಪ್ಪು. ಅದಕ್ಕೆ ಇಲ್ಲಿ ಏನಾಗುತ್ತೆ, ಯಾವಾಗಲೂ ಹೈಯರ್ ಆ್ಯನಿಮಲ್ಸು ಮತ್ತು ಪ್ಲ್ಯಾಂಟ್ಸಲ್ಲಿ ನೀವು ಕಲ್ತಿರಬೇಕು ಸೆಲ್ ಡಿವಿಷನ್. ಲಿವಿಂಗ್ ಥಿಂಗ್ಸ್ ಒಳಗೆ ಯಾವಾಗಲೂ ಜೀವಿಗಳೊಳಗೆ ಒಂದು ಸೆಲ್ ಡಿವಿಷನ್ ಪ್ರಾಸೆಸ್ ಆಗುತ್ತೆ, ಕೋಶ ವಿಭಜನೆ ಅಂತ ಹೇಳ್ತೇವೆ. ಈ ಕೋಶ ವಿಭಜನೆ 2 ಟೈಪ್ ಐತಿ. ಒಂದನೇದು ಮೈಟಾಸಿಸ್ಸು, ಎರಡನೇದು ಮಿಯಾಸಿಸ್. ಇವೆರಡು ಥರದ ಕೋಶ ವಿಭಜನೆ ಇರುತ್ತೆ ಎಲ್ಲ ಜೀವಿಗಳಲ್ಲಿ. ಮೈಟಾಸಿಸ್ ಅಂದ್ರೇನು, ಒಂದು ಸೆಲ್ಲು 2 ಆಗೋದು. ಜಸ್ಟ್ ಒಂದು ಸೆಲ್ಲು ಅದರೊಳಗಿರುವಂಥ ಕಂಟೆಂಟ್ ಡಬಲ್ ಆಗ್ತೈತಿ, 2 ಆಗುತ್ತೆ. ಮಿಯಾಸಿಸ್ ಅಂತಂದರೆ ಇಲ್ಲೇ ಕ್ರೋಮೋಸೋಮ್ ನಂಬರ್ ಏನಾಗುತ್ತೆ, ಈಗ ಒಂದು ಸೆಲ್ಲು 2 ಆಗಬೇಕಾದ್ರೆ ಫಸ್ಟು ಈ ಕ್ರೋಮೋಸೋಮ್ ಇದ್ರದಿರೋ ಕಂಟೆಂಟು ಡಬಲ್ ಆಗುತ್ತೆ. ಎಷ್ಟಿರುತ್ತೆ, 14 ಇತ್ತಿಲ್ವ, 28 ಆಗುತ್ತೆ. ಈ 28ರಲ್ಲಿ 14 ಇಲ್ಲಿಗೆ ಹೋಗುತ್ತೆ, 14 ಇಲ್ಲಿಗೆ ಹೋಗುತ್ತೆ. ಸೆಲ್ ಕಂಟೆಂಟ್ ಕರೆಕ್ಟ್ ಹಾಫ್ ಆಗಿ ಡಿವೈಡ್ ಆಗುತ್ತೆ. ಅದಕ್ಕೆ ಮೈಟಾಸಿಸ್ ಅಂತೇವೆ. ಇದು ದೇಹದ ಎಲ್ಲ ಭಾಗಗಳಲ್ಲೂ ಆಗುವಂಥ ಇದೇನಿದು ಕೋಶ ವಿಭಜನೆ. ಆದರೆ ಇನ್ನೊಂದು ಟೈಪ್ ಐತಿ, ಇದು ತುಂಬ ಇಂಪಾರ್ಟೆಂಟು. ಅದಕ್ಕೇನು ಹೇಳ್ತೇವೆ, ಮಿಯಾಸಿಸ್ ಅಂತ ಹೇಳ್ತೇವೆ. ಈ ಎಲ್ಲ ಹೈಯರ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಅಂದರೆ ಎಲ್ಲ ಜೀವಿಗಳಲ್ಲಿ ಇಲ್ಲಿ ಬರೋದೇನೆಂದರೆ ಮಿಯಾಸಿಸ್. ಈ ಮಿಯಾಸಿಸ್ದಲ್ಲಿ ಏನಾಗುತ್ತೆ ಅಂದರೆ, ಏನು ಕ್ರೋಮೋಸೋಮ್ ನಂಬರ್ ಇರುತ್ತೆ ಫಸ್ಟ್ ಅದು ಡೆವಲಪ್ ಆಗುವಾಗ ಅದು ಎಲ್ಲಿ ಅಂತಂದರೆ, ಎಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್
ಸೆಕ್ಷುವಲ್ ರೀಪ್ರೊಡ್ಯೂಸ್ ಮಾಡುವಂಥ ಜೀವಿಗಳಲ್ಲಿ ಯಾವಾಗಲೂ ಈ ಥರದ ಕೋಶ ವಿಭಜನೆ ಆಗುತ್ತದೆ. ಈ ಕೋಶ ವಿಭಜನೆಯಲ್ಲಿ ಏನಾಗುತ್ತೆ ಅಂದರೆ ರಿಪ್ರೊಡಕ್ಟಿವ್ ಪಾರ್ಟ್ ಏನಿರುತ್ತಲ್ಲ, ಇಲ್ಲಿ ಎಂಡ್ರೋಶಿಯಮ್ಮು ಮತ್ತು ಗೈನೋಶಿಯಮ್ ಅಂತ ಅದರಲ್ಲಿ ಅಷ್ಟೇ ಆಗುತ್ತೆ. ಯಾವಾಗಲೂ ರಿಪ್ರೊಡಕ್ಟಿವ್ ಪಾರ್ಟ್ನಲ್ಲಿ ಮಾತ್ರ ಮಿಯಾಸಿಸ್ ಆಗುತ್ತೆ. ಯಾಕಂದರೆ ಇಲ್ಲಿರುವಂಥ ಕ್ರೋಮೋಸೋಮ್ ನಂಬರು ಹಾಫ್ ಆಗುತ್ತೆ. ಈಗ ಇಲ್ಲಿ 14 ಅಂತ ಇತ್ತಲ್ವಾ, ಇದ್ರದ್ದು ಇಲ್ಲಿ 14 ಎತ್ತಿಲ್ವಾ. ಫಸ್ಟ್ ಇದೇನಾಗುತ್ತೆ, ಈ ಸೆಲ್ಲು ಮಿಯಾಸಿಸ್ ಪ್ರಾಸೆಸ್ ಒಳಗೆ ಹೋದಾಗ ಈ 14ನಲ್ಲಿ 7 ಅಷ್ಟೇ ಇರುತ್ತೆ. ಈ ಸೆಲ್ಲು 7 ಕ್ಯಾರಿ ಮಾಡಿರುತ್ತೆ, ಈ ಸೆಲ್ಲು 7 ಕ್ಯಾರಿ ಮಾಡಿರುತ್ತೆ. ಇವೆರಡು ಕೂಡಿದಾಗ ಇಲ್ಲಿ 14 ಆಗುತ್ತೆ. This is very important because here where the sexual reproduction takes place, ಎಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇರುತ್ತೆ ಅಲ್ಲಿ ಯಾವಾಗಲೂ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ದಲ್ಲಿ ಮಿಯಾಸಿಸ್ ಕೋಶ ವಿಭಜನೆ ಆಗುತ್ತದೆ. ಯಾಕಂದರೆ ಕ್ರೋಮೋಸೋಮ್ ನಂಬರನ್ನು ಮೇಂಟೈನ್ ಮಾಡೋಕ್ಕೆ. ಇಲ್ಲ ಅಂತಂದರೆ ಕ್ರೋಮೋಸೋಮ್ ನಂಬರ್ ಡಬಲ್ ಆಗುತ್ತೆ. ನೋಡಿ ಇಲ್ಲಿ 14 ಬರ್ಬೇಕು ತಾನೆ, 14 ಬರ್ಬೇಕಂದ್ರೆ ಈಗ ಎರಡು ಜೀವಿಗಳ ಸಂಕುಲನ ಇಲ್ಲಿ ಏನಾಗ್ತೈತಿ, ಕ್ರಾಸ್ ಆಗುತ್ತೆ. ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ದಾಗ ಒಂದೇ ಇಂಡಿವಿಜುವಲ್ದಿಂದ ಬೇಜಾನ್ ಹುಟ್ಕೊಳ್ಳುತ್ತೆ, ಅಲ್ಲಿ ಸಿಂಪಲ್ ಮೈಟೋಸಿಸ್ ಪ್ರೊಸೆಸ್ ಆಗುತ್ತೆ. ಆದರೆ ಇಲ್ಲಿ ಎರಡು ಜೀವಿಗಳಿರುತ್ತೆ. ಈ ಎರಡು ಜೀವಿಗಳನ್ನು ನಾವು ಕ್ರಾಸ್ ಮಾಡಿದಾಗ ಇದ್ರದ್ದು ಕ್ರೋಮೋಸೋಮ್ ತಗೊಂಡಾಗ ಡಬಲ್ ಆಗುತ್ತೆ. ಈ ಡಬಲ್ ಆದಾಗ ಕ್ರೋಮೋಸೋಮ್ ನಂಬರ್ ತಪ್ಪಾಗುತ್ತೆ. ಅವಾಗ ಅದು ಏನಾಗುತ್ತೆ, ಸ್ಟಾಗ್ನೆಂಟ್ ಆಗಲ್ಲ, ಉಳಿಯಲ್ಲ. ಸೊ ಯಾವಾಗಲೂ ಕ್ರೋಮೋಸೋಮ್ ನಂಬರ್ ಮೇಂಟೈನ್ ಆಗಬೇಕು. ಕ್ರೋಮೋಸೋಮ್ ನಂಬರ್ ಮೇಂಟೈನ್ ಆಗೋದ್ರ ಸಲುವಾಗಿ ಎಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇರುತ್ತೆ ಅಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ದಲ್ಲಿ ಯಾವಾಗಲೂ ಏನಾಗುತ್ತೆ, ಮಿಯಾಸಿಸ್ ಪ್ರಾಸೆಸ್ ಆಗುತ್ತೆ. ಆ ಮಿಯಾಸಿಸ್ ಪ್ರಾಸೆಸ್ಗೆ ಆಗುವಂಥ ಇದಕ್ಕೇನು ಹೇಳ್ತೇವೆ, ಅದರ ಸೆಲ್ಗಳಿಗೆ ಗ್ಯಾಮೆಟ್ಸ್ ಅಂತ ಹೇಳ್ತೇವೆ. ಮಿಯಾಸಿಸ್ ಸೆಲ್ ವಿಭಜನೆಯಿಂದ ಆಗುವಂಥ ಸೆಲ್ಗಳಿಗೆ ಯಾವಾಗಲೂ ಗ್ಯಾಮೆಟ್ಸ್ ಅಂತ ಹೇಳ್ತೇವೆ. ಈ ಗ್ಯಾಮೆಟ್ಸು ಸೆಲ್ಲೇ ಬೇರೆ ಗ್ಯಾಮೆಟೇ ಬೇರೆ. ಯಾಕಂತಂದರೆ ಈ ಸೆಲ್ಲು ಎಲ್ಲ ಪೂರ್ತಿ ಕಂಟೆಂಟ್ ಹಿಡಿದ್ರೆ ಈ ಗ್ಯಾಮೆಟ್ಸು ಯಾವಾಗಲೂ ಕ್ರೋಮೋಸೋಮನ್ನು ಅರ್ಧ ಕ್ರೋಮೋಸೋಮನ್ನು ಮಾತ್ರ ಏನು ಮಾಡಿರುತ್ತೆ, ಹಿಡ್ಕೊಂಡಿರುತ್ತೆ. ಇದು ಪೂರ್ತಿ 14 ಕ್ರೋಮೋಸೋಮ್ ಹಿಡಿದ್ರೆ ಇದು ಬರೀ 7 ಕ್ರೋಮೋಸೋಮನ್ನು ಮಾತ್ರ ಹಿಡಿಯುತ್ತೆ. ಇಲ್ಲಿ ನಾವೇನು ತಗೊಂಡೀವಿ, ಒಂದೇ ಕ್ಯಾರೆಕ್ಟರ್ ತಗೊಂಡೆ. ಒಂದೇ ಕ್ಯಾರೆಕ್ಟರ್ ಅಂದರೆ ಇಲ್ಲಿ 2 ಜೀನ್ ತಾನೆ. ಈ 2 ಜೀನು ಈ 2 ಜೀನ್ ಕುಡಿದ್ರೆ ಇಲ್ಲಿ 4 ಆಗುತ್ತೆ. ಅದಕ್ಕೆ ಇಲ್ಲೇನಾಗುತ್ತೆ, ಮಿಯಾಸಿಸ್ ಪ್ರಾಸೆಸ್ ಆಗಿ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ನೀವು ರಿಪ್ರೆಸೆಂಟ್ ಮಾಡಲೇಬೇಕು. ಈ ಥರ ಮಾಡದೆ ಹೋದರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಓಕೆ, ಫಸ್ಟು ಪ್ಯೂರ್ ಟಾಲ್ ಪೇರೆಂಟಲ್ ಜನ್ರೇಷನ್, ಪ್ಯೂರು ಡಾರ್ಫ್. ಆಮೇಲೆ ಇದ್ರ ಜೀನೋಟೈಪನ್ನು ನಾವು ರಿಪ್ರೆಸೆಂಟ್ ಮಾಡಬೇಕಲ್ಲ ಹೇಗಂತ, ಅದಕ್ಕೆ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಆ ನಂತರ ಇದು ಮಿಯಾಸಿಸ್ ಪ್ರೊಸೆಸ್ದಿಂದ ಗ್ಯಾಮೆಟ್ ಫಾರ್ಮೇಷನ್ ಮಾಡುತ್ತೆ. ಗ್ಯಾಮೆಟ್ ಫಾರ್ಮೇಷನ್ ಮಾಡಿದಾಗ ಒಂದೇ ಜೀನ್ ಬರುತ್ತೆ. ಅದಕ್ಕೆ ಇದ್ರ ಬೇಸ್ ಮೇಲೆ ಇವನು ಈ ಒಂದೇ ಜೀನನ್ನು ಕ್ಯಾರಿ ಮಾಡುತ್ತೆ ಅನ್ನೋದಕ್ಕೆ ಒಂದು ಲಾ ಹೇಳ್ದ, ಅದಕ್ಕೆ ಲಾ ಆಫ್ ಪ್ಯೂರಿಟಿ ಆರ್ ಲಾ ಆಫ್ ಸೆಗ್ರಿಗೇಷನ್. ದಟ್ ಒನ್ ಕಾಲ್ ಇಟ್ ಆಸ್ ದಿ ಲಾ ಆಫ್ ಸೆಗ್ರಿಗೇಷನ್. ಎರಡನೇ ಲಾ, ಒಂದನೇ ಲಾ ಆಫ್ ಡಾಮಿನೆನ್ಸಿ, ಎರಡನೇ ಲಾ ಆಫ್ ಸೆಗ್ರಿಗೇಷನ್. ನೋಡಿ ಇಲ್ಲೇ ಈಗ ಇವೆರಡರಲ್ಲಿ ಯಾವುದೋ ಒಂದು ಬರುತ್ತೆ ಗ್ಯಾಮೆಟಲ್ಲಿ, ಐದರ್ ದಿಸ್ ಆರ್ ದಿಸ್. ಇವೆರಡರಲ್ಲಿ ಯಾವುದೋ ಒಂದು ಬರುತ್ತೆ, ಇವೆರಡರಲ್ಲಿ ಯಾವುದೋ ಒಂದು ಬರುತ್ತೆ. ಅವಾಗ ಇದಕ್ಕೇನು ಹೇಳುತ್ತೇವೆ, ಗ್ಯಾಮೆಟ್ಸ್ ಅಂತ. ಈ ಸೆಲ್ಗಳಿಗೆ ಗ್ಯಾಮೆಟ್ಸ್ ಅಂತ ಹೇಳ್ತೇವೆ. ಇದೆ ಈಗ ಮೇಲ್ ಇತ್ತಂದ್ರೆ ಪಾಲನ್ ಗ್ರೇನು, ಫಿಮೇಲ್ ಇತ್ತಂದ್ರೆ ಓಮ್ ಅಂತ ಹೇಳೋದು, ಎಗ್ ಆರ್ ಓಮ್ ಅಂತೆ. ಆಯಿತು, ಈ ಗ್ಯಾಮೆಟ್ ಫಾರ್ಮೇಷನ್ದಾಗ ರಿಪ್ರೆಸೆಂಟ್ ಮಾಡ್ತೇವೆ. ಇವೆರಡೂ ಫ್ಯೂಸ್ ಆದಾಗ, ಇವೆರಡೂ ಸೆಲ್ಲನ್ನು ಫ್ಯೂಸ್ ಆದಾಗ ಸಿಗೋದೇ ಏನೈತಲ್ಲ, ಇದು ಹೈಬ್ರಿಡ್. This is called hybrid. The fusion of this one, that one called hybridization, and here the whatever the progeny you get, that is hybrid. ಇಲ್ಲೇನಾಗುತ್ತೆ, ಇಲ್ಲೇ ನಿಮ್ಗೆ ಒಂದು ಮುಂದೆ ಪ್ರೊಜೆನಿ ಸಿಗುತ್ತೆ, ಅದಕ್ಕೇನು ಹೇಳ್ತೇವೆ, ಹೈಬ್ರಿಡ್ ಅಂತ ಹೇಳ್ತೇವೆ. ಈ ಹೈಬ್ರಿಡ್ ಅವನು ಏನು ಮಾಡ್ದ, ಪ್ಯೂರ್ ಟಾಲ್ ಪ್ಲಾಂಟ್ಸದ್ದು ಒಂದು, ಡಾರ್ಕ್ ಪ್ಲಾಂಟ್ಸದ್ದು ಒಂದು ತಗೊಂಡ. ಈ ಟಾಲ್ ಪ್ಲಾಂಟದ ಫ್ಲವರ್ದ ಮತ್ತು ಡಾರ್ಫ್ ಪ್ಲಾಂಟದ ಫ್ಲವರ್ ತಗೊಂಡ. ಈ ಟಾಲ್ ಪ್ಲಾಂಟದ ಫ್ಲವರ್ದ ಪಾಲನ್ ಗ್ರೇನನ್ನು ಡಾರ್ಫ್ ಪ್ಲಾಂಟದ ಗೈನೋಶಿಯಮ್ ಸ್ಟಿಗ್ಮಾಕ್ಕೆ ಹಾಕಿದ. ಡಾರ್ಫ್ ಪ್ಲಾಂಟದ ಪಾಲನ್ ಗ್ರೇನನ್ನು
ಟಾಲ್ ಪ್ಲಾಂಟದ ಗೈನೋಶಿಯಮ್ಗೆ ಹಾಕಿದ, ಇದ್ರದ್ದು ಇದಕ್ಕೆ ಇದರದ್ದು ಇದಕ್ಕೆ ಹಾಕಿದಾಗ ಅವನಿಗೆ ಏನಾಯಿತು, ಇಲ್ಲೇ ಮುಂದೆ ಅದೇನಾಯಿತು ಫರ್ಟಿಲೈಸೇಷನ್ ಆಗುತ್ತೆ, ಆಮೇಲೆ ಸೀಡ್ ಫಾರ್ಮೇಷನ್ ಆಗುತ್ತೆ, ಫ್ರೂಟ್ ಆಗುತ್ತೆ, ಸೀಡ್ ಆಗುತ್ತೆ. ಸೊ ಆ ಸೀಡು ನೀವು ಅದನ್ನು ತೆಗೆದುಬಿಟ್ಟು ಬೆಳೆಸಿದಾಗ ನಿಮ್ಗೆ ಏನಾಗಿ ಗಿಡ ಸಿಗುತ್ತೆ. ಸೊ ಅವನು ಹಂಗೆ ಬೆಳೆಸಿದಾಗ ಅವನಿಗೆ ಸಿಕ್ಕಿರುವಂಥ ಗಿಡಗಳು ಎಲ್ಲವೂ ಏನಿದ್ದು ಟಾಲ್ ಇದ್ದು, ಅವೆಲ್ಲ ಗಿಡಗಳೇನಿದ್ದು ಟಾಲ್ ಇದ್ದು. ಅದಕ್ಕೆ ಅವನೇನು ಹೇಳಿದ್ದು ಇಲ್ಲೇ ಗ್ಯಾಮೆಟ್ ಫಾರ್ಮೇಷನ್ ಆಗಿಂದ ಈಗ ಫಸ್ಟ್ ಫೇಲಿಯಲ್ ಜನರೇಷನ್ F1 ಜನರೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಫಸ್ಟ್ ಫೇಲಿಯಲ್ ಜನರೇಷನ್. ಇದು ತುಂಬ ಇಂಪಾರ್ಟೆಂಟು. ಇಲ್ಲೇ ಮೋನೋಹೈಬ್ರಿಡ್, ಆಲ್ ಹೈಬ್ರಿಡ್ಸ್, ಆಲ್ ದ ಪ್ಲಾಂಟ್ಸ್ ಇನ್ ದ F1 ಜನರೇಷನ್ ವಿಚ್ ಆರ್ ಆಲ್ ಟಾಲ್ ಪ್ಲಾಂಟ್ಸ್. ಎಲ್ಲ ಅವನಿಗೆ ಸಿಕ್ಕಿದ್ದು ಟಾಲ್ ಪ್ಲಾಂಟ್ಸೇ. ಅವನಿಗೆ ಕನ್ಫ್ಯೂಷನ್ ರಿಪೀಟೆಡ್ಲಿ ಮಾಡ್ದ, ಪ್ಯೂರ್ ಟಾಲ್ ತಗೊಂಡ, ಪ್ಯೂರ್ ಡಾರ್ಫ್ ತಗೊಂಡ, ಕ್ರಾಸ್ ಮಾಡಿದಾಗ ಎವ್ರಿ ಟೈಮ್ ಹಿ ಗಾಟ್ ದಟ್ ಈಸ್ ಟಾಲ್ ಪ್ಲಾಂಟ್. ಪ್ರತಿ ಸರನು ಎಲ್ಲ ಉದ್ದ ಗಿಡಗಳೇ, ಅವನು ಎಷ್ಟು ಗಿಡ ಬೆಳೆದು ಉದ್ದ ಗಿಡಗಳೇ ಸಿಕ್ಕು. ಅದಕ್ಕೆ ಅವನೇನು ಹೇಳ್ದ, F1 ಜನರೇಷನ್, ಫಸ್ಟ್ ಫೀಲಿಯಲ್ ಜನರೇಷನ್ ಅಂತ ಹೇಳ್ದ. ಓಕೆ, ನೆಕ್ಸ್ಟ್ ಏನು ಮಾಡ್ದ, ಅವನಿಗೆ ಕನ್ಫ್ಯೂಷನ್ ಆಯಿತು, ಇದು ಎರಡೂ ಪ್ಯೂರ್ ತಗೊಂಡಾಗ ಎಲ್ಲ ಟಾಲ್ ಬಂತಲ್ಲ. ಅದಕ್ಕೆ ಏನು ಮಾಡ್ದ ನೋಡಿ, ಇಲ್ಲಿ ಎರಡು ಪೇರೆಂಟನ್ನು ಕ್ರಾಸ್ ಮಾಡಿದಾಗ F1 ಜನರೇಷನ್ದಾಗ ಇಲ್ಲಿ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇದ್ದರೂ ಕೂಡ ಒಂದೇ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿದೆ. ಯಾವ ಕ್ಯಾರೆಕ್ಟರು F1 ಜನರೇಷನ್ದಲ್ಲಿ ಕಾಣಿಸ್ಕೊಳ್ಳುತ್ತೋ ಅದನ್ನು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ದ. ಇಲ್ಲೆಲ್ಲವೂ ಟಾಲ್ ಇದ್ದು ತಾನೆ ಅಂದಾಗ ಇದಕ್ಕೆ ಟಾಲ್ನೆಸ್ ಈಸ್ ಡಾಮಿನೆಂಟ್ ಕ್ಯಾರೆಕ್ಟರ್. ಉದ್ದ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್. ಯಾಕಂದರೆ ಟಾಲ್ ಮತ್ತು ಡಾರ್ಫ್ ಎರಡೂ ತಗೊಂಡ್ರು ಇಲ್ಲಿ ಕಂಡಿರೋದು ಒಂದೇ ಒಂದು ಗುಣ, ಅದು ಟಾಲ್. ಅದಕ್ಕೆ ಇದನ್ನು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ. ಇಲ್ಲಿ ಏನದು ಡಾರ್ಫ್ ಅನ್ನೋದೇನಾಯ್ತು, ಸಪ್ರೆಸ್ ಆಯ್ತು, ತನ್ನಷ್ಟಕ್ಕೆ ತಾನೇ ಅಲ್ಲೇ ಮುಚ್ಚಾಕೊಂತು. ಜೀನ್ ಇರುತ್ತೆ ಬಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಲ್ಲ. ಓಕೆ, ಟಾಲ್. ಆ ನಂತರ ಅವನೇನು ಮಾಡ್ದ, ಇದು ಕನ್ಫ್ಯೂಷನ್ ಆಗಿ ಹಿಯರ್ ನೆಕ್ಸ್ಟ್ ಏನು ಮಾಡ್ದ, ಅವನಿಗೆ ಎಲ್ಲ ಟಾಲ್ ಬಂದ ನಂತರ ಎರಡು F1 ಜನರೇಷನ್ ಪ್ರೊಜೆನೀಸ್ ಪೇರೆಂಟ್ಸ್ ಅಂತ ತಗೊಂಡ. ಇಲ್ಲೇನಿತ್ತು, ಪ್ಯೂರ್ ಟಾಲು ಪ್ಯೂರ್ ಡಾರ್ಫ್ ಇತ್ತು, ಇವು F1 ಜನರೇಷನ್ ಅದು ಎರಡು ತಗೊಂಡ. ಇದು ಒಂದು ಪೇರೆಂಟು, ಇದು ಒಂದು ಪೇರೆಂಟ್ ಆಯಿತಾ. ಈಗ ತಗೊಂಡಾಗ ಅವಾಗ ಇಲ್ಲಿ ನೋಡಿ, ಇಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗಿ ಇಲ್ಲಿ ಎರಡು ಸೇಮ್ ಇತ್ತು, ಯಾವುದೋ ಒಂದು ಬಂತು, ಇಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. F1 ಪ್ರೊಜೆನೀಸ್ ತಗೊಂಡಾಗ ಇಲ್ಲಿ ಗ್ಯಾಮೆಟ್ ಏನಾಗುತ್ತೆ, ಎರಡು ಟೈಪ್ ಆಗುತ್ತೆ, ಒಂದು ಕ್ಯಾಪಿಟಲ್ ಟಿ ಒಂದು ಟೈಪು, ಇನ್ನೊಂದು ಸ್ಮಾಲ್ ಟಿ. ಸೊ ಯು ರಿಮೆಂಬರ್, ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಗ್ಯಾಮೆಟ್ಸನ್ನು ಸರ್ಕಲಲ್ಲೇ ಬರಿಬೇಕು. ನೀವು ಸರ್ಕಲ್ ಮಾಡದೆ ಹೋದರೆ ಮಾರ್ಕ್ಸ್ ಸಿಗಲ್ಲ. ಇದು ಏನೈತಲ್ಲ, ದಿಸ್ ಈಸ್ ದ ವೇ ಆಫ್ ರಿಪ್ರೆಸೆಂಟೇಷನ್ ಆಫ್ ಗ್ಯಾಮೆಟ್ಸ್. ಗ್ಯಾಮೆಟ್ಸನ್ನು ಯಾವಾಗಲೂ ಸರ್ಕಲ್ ಒಳಗೆ ಬರಿಬೇಕು, ಸೆಲ್ಲನ್ನು ಬರೆಯಲ್ಲ ನಾವು. ಪ್ಯೂರ್ ಟಾಲ್ ಯಾವಾಗಲೂ ಗ್ಯಾಮೆಟ್ಸ್ ಮಾತ್ರ ಸರ್ಕಲ್ ಹಾಕಲೇಬೇಕು. ಒಳಗೆ ಎಷ್ಟು ಜೀನ್ ಇರುತ್ತೆ ಅದನ್ನು ನೀವು ಬರೀರಿ, ಅದರ ಹೊರಗಡೆ ಮಾತ್ರ ಸರ್ಕಲ್ ಹಾಕಲೇಬೇಕು, ಅಂದ್ರೆ ಅದು ಗ್ಯಾಮೆಟ್ ಅನ್ನೋ ರಿಪ್ರೆಸೆಂಟೇಷನ್ ಆಯ್ತಾ. ಇಲ್ಲೇ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಎರಡು ಟೈಪದ ಗ್ಯಾಮೆಟ್ಸ್ ಫಾರ್ಮೇಷನ್ ಆಯ್ತು. ಇದರಿಂದ ಕ್ಯಾಪಿಟಲ್ ಟಿ ಅನ್ನೋದು ಒಂದು, ಸ್ಮಾಲ್ ಟಿ ಅನ್ನೋದು ಒಂದು. ಇದರಿಂದ ಕೂಡ ಏನಾಯಿತು, ಒಂದು ಕ್ಯಾಪಿಟಲ್ ಟಿ ಅನ್ನೋ ಗ್ಯಾಮೆಟ್ಟು, ಇನ್ನೊಂದು ಸ್ಮಾಲ್ ಟಿ ಅನ್ನೋ ಗ್ಯಾಮೆಟ್. ಗೊತ್ತಾಯ್ತಾ. ಅದನ್ನೇ ಏನು ಮಾಡಿದ್ದು, ಸೆಲ್ಫಿಂಗ್. ಇಲ್ಲೇನು ಹೇಳ್ದ, ಇವೆರಡನ್ನು ಏನು ಮಾಡ್ದ, ಅಲ್ಲಿ ಏನು ಮಾಡಿದ್ದ, ಕ್ರಾಸ್ ಮಾಡಿದ್ದ, ಇದ್ರದ್ದು ಅದಕ್ಕೆ ಅದ್ರದ್ದು ಇದಕ್ಕೆ. ಇಲ್ಲಿ ಮಾತ್ರ ಏನು ಮಾಡ್ದ, ಅದ್ರದ್ದು ಪಾಲನ್ ಗ್ರೇನ ಅದ್ರ ಸ್ಟಿಗ್ಮಾಕ್ಕೆ, ಇದ್ರ ಪಾಲನ್ ಗ್ರೇನ ಇದಕ್ಕೆ ಸ್ಟಿಗ್ಮಾಕ್ಕೆ ಮಾಡ್ದ. ಆ ನಂತರ ಇವು ಇಲ್ಲಿ ಕಾಂಬಿನೇಷನ್ ನೋಡಿ, ಹಿಂಗಾದರೂ ಆಗ್ಬೋದು, ಹಿಂಗಾದರೂ ಆಗ್ಬೋದು, ಹಿಂಗಾದರೂ ಆಗ್ಬೋದು, ಹಿಂಗಾದರೂ ಆಗ್ಬೋದು. ಅದನ್ನೇ ಇಲ್ಲಿ ರಿಪ್ರೆಸೆಂಟ್ ಮಾಡಿರೋದು ಇಲ್ಲಿದೆ ನೋಡಿ. ಇದಕ್ಕೇನು ಹೇಳ್ತೆ ಅಂದರೆ ಪ್ಯೂನೆಟ್ ಸ್ಕ್ವೇರ್ ಆರ್ ಚಕ್ಕರ್ ಬೋರ್ಡ್ ಅಂತ ಹೇಳ್ತೆ. ಪ್ಯೂನೆಟ್ ಸ್ಕ್ವೇರ್ ಆರ್ ಚಕ್ಕರ್ ಬೋರ್ಡ್ ನೋಡಿ. ಯಾವಾಗಲೂ ಇದು ಹಾಕಬೇಕಾದ್ರೆ ಹಿಂಗೆ ಬರುತ್ತೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಗ್ಯಾಮೆಟ್ಸ್ ಅಂತ ಬರೆದ್ಬಿಟ್ಟು ಕ್ಯಾಪಿಟಲ್ ಸ್ಮಾಲ್, ಎರಡು ಟೈಪದ ಗ್ಯಾಮೆಟ್. ಕೆಲವೊಂದು ಗ್ಯಾಮೆಟ್ಸು ಈ ಕ್ಯಾರೆಕ್ಟರ್, ಯಾಕಂದ್ರೆ ಯಾವಾಗಲೂ ಗ್ಯಾಮೆಟ್ಸ್ ಏನತ್ತೆ ಒಂದೇ ಜೀನನ್ನು ಕ್ಯಾರಿ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ, ಒಂದೇ ಜೀನನ್ನು ಹಿಡಿದಿರುತ್ತೆ. ಅಥವಾ ಕೆಲವೊಂದು ಗ್ಯಾಮೆಟು ಕ್ಯಾಪಿಟಲ್ ಟೀನ್ ಹಿಡಿದಿರುತ್ತೆ, ಕೆಲವೊಂದು ಗ್ಯಾಮೆಟು ಸ್ಮಾಲ್ ಟಿ ಹಿಡಿದಿರುತ್ತೆ. ಇದರಲ್ಲಾದರೂ ಅಷ್ಟೇ ಆಗುತ್ತೆ.
ಅವಾಗ ಏನಾಯ್ತು, ಈಗ ಕ್ರಾಸ್ ಮಾಡೋದು ನೋಡಬೇಕು. ಪಾಸಿಬಿಲಿಟೀಸ್, ಜೆನೆಟಿಕ್ಸ್ ಒಳಗೆ ಪಾಸಿಬಿಲಿಟೀಸ್. ಈಗ ನೋಡಿ, ಈ ಗ್ಯಾಮೆಟ್ಟು ಫ್ಯೂಸ್ ಆಗೋ ಚಾನ್ಸಸ್ ಇದೆ, ಅಥವಾ ಈ ಗ್ಯಾಮೆಟ್ಟು ಫ್ಯೂಸ್ ಆಗೋ ಚಾನ್ಸಸ್ ಇದೆ, ಅಥವಾ ಈ ಗ್ಯಾಮೆಟ್ಟು ಫ್ಯೂಸ್ ಆಗೋ ಚಾನ್ಸಸ್ ಇದೆ. ದಿಸ್ ಒನ್ ಆರ್ ದಿಸ್ ಒನ್. ಇದು ಈಗ ನೋಡಿ, ಇಲ್ಲಿ 4 ಥರದ್ದು ಸಿಗುತ್ತೆ. ಇದು ಮತ್ತು ಇದು ಆದಾಗ ಏನು ಬರುತ್ತೆ, ಕ್ಯಾಪಿಟಲ್ ಟಿ. ಇವಾಗ ನೀವು ಸರ್ಕಲ್ ಹಾಕೋ ಅವಶ್ಯಕತೆ ಇಲ್ಲ. ಇದು ಏನಿದು ಫಿನೋಟೈಪ್. ಇದು ಒಂದು ಕ್ಯಾರೆಕ್ಟರ್. ಇಲ್ಲಿ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದಿಲ್ಲ. ಗ್ಯಾಮೆಟ್ಸ್ ಅಲ್ಲಿ ಒಂದೇ ಜೀನ್ ಇರೋದ್ರಿಂದ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಲ್ಲ. ಈಗ ಪೇರ್ ಆಫ್ ಜೀನ್ಸ್ ಬಂತು ಅಂದ್ರೆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಇದು ಆದಾಗೇನು, ಕ್ಯಾಪಿಟಲ್ ಟಿ. ಇದು ಆದಾಗ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಇದು ಆಯ್ತು ಅಂದ್ರೆ ಕ್ಯಾಪಿಟಲ್ ಟಿ. ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಫಸ್ಟ್ ಬರಿಬೇಕು. ದಿಸ್ ಒನ್ ಸ್ಮಾಲ್ ಟಿ. ಇವಾಗ ಆಯ್ತಾ ನೋಡಿ, ಇಲ್ಲಿ ಇದಕ್ಕೇನು ಹೇಳ್ದ ಅವನು, F2 ಜನರೇಷನ್. 2 F1 ಜನರೇಷನನ್ನು ಕ್ರಾಸ್ ಮಾಡಿದಾಗ ಸಿಗುವಂಥದಕ್ಕೆ F2 ಜನರೇಷನ್. F2 ಜನರೇಷನ್. ಈ F2 ಜನರೇಷನ್ದಲ್ಲಿ ಇದು ಟಾಲ್, ಇದು ಟಾಲೆ, ಇದು ಟಾಲ್. ಇದು ಒಂದು ಮಾತ್ರ ಏನಿದು ಡ್ವಾರ್ಫ್. ಇದು ಒಂದೇ ಡ್ವಾರ್ಫ್. ಇಲ್ಲಿ ಇವನಿಗೆ F2 ಜನರೇಷನ್ದಾಗ ಏನು ಸಿಕ್ತು, 3 ಟಾಲ್ 1 ಡಾರ್ಫ್. 3 ಟಾಲ್ 1 ಡಾರ್ಫ್. ಇದನ್ನೇ ನೀವು ಹೆಂಗೆ ಹಾಕಬೇಕು, ಯಾವಾಗಲೂ ಈ ಚಕ್ಕರ್ ಬೋರ್ಡ್ನಲ್ಲಿ ಹಾಕಬೇಕು. ಯು ಹ್ಯಾವ್ ಟು ರೌಂಡ್ ಇಟ್ ಲೈಕ್ ದಿಸ್. ಗ್ಯಾಮೆಟ್ಸ್ ಯಾವಾಗಲೂ ಈ ಥರ ರೌಂಡ್ನಲ್ಲೇ ಹಾಕಬೇಕು. ನೋಡಿ, ಇದು ಸೈನ್ ನಿಮಗೆ ಗೊತ್ತಿರಬೇಕು. ಇದು ಮೇಲ್ ಸೈನು, ಇದು ಫೀಮೇಲ್ ಸೈನ್. ಇದಕ್ಕೆ ಮೇಲ್ ಸೈನ್ ಹೇಳ್ತಾರೆ, ಇದಕ್ಕೆ ಫೀಮೇಲ್ ಸೈನ್ ಅಂತ ಹೇಳ್ತಾರೆ. ಈಗ 2 ಪೇರೆಂಟ್ಸ್ ಅಲ್ವಾ, ಮೇಲು ಫಿಮೇಲು. ಈಗ ಮೇಲ್ ಅನ್ನೋದು 2 ಟೈಪದ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಿದೆ. ಫಿಮೇಲು ಕೂಡ 2 ಟೈಪದ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಿದೆ. ಇದು ಸೇರಿದಾಗ ಇಲ್ಲಿ ಸಿಗೋದು ಯಾವ್ದು ನಿಮಗೆ, ಟಾಲ್. ಇದು ಮತ್ತು ಇದು ಸೇರಿದಾಗ ಇದು ನೋಡಿ, ನೀವು ಅಲ್ಲಿ ಹೋಮೋಜೈಗಸ್ಸು, ಹೋಮೋಲೋಗಸ್ಸು, ಹಿಟ್ರೋಜೈಗಸ್ ಜೀನ್ಸ್ ಅಂತ ಕಲ್ತೀರಿ. ಇದು ಹೋಮೋಜೈಗಸ್ ಕಂಡೀಷನ್, ಹೋಮೋಜೈಗಸ್ ಜೀನ್ಸ್. ಇದು ಏನದು, ಹಿಟ್ರೋಜೈಗಸ್ ಜೀನ್ಸ್. ಯಾಕಂದ್ರೆ ಈ 2 ಜೀನು ಸೇಮ್ ಅದಾವು, ಸಿಮಿಲರ್, ಅದು ಹೋಮೋಜೈಗಸ್. ಇದು ಏನೈತಿ, ಇಲ್ಲೊಂದು ಜೀನು, ಇದು ಟಾಲ್, ಇದು ಡಾರ್ಫ್. ಇವೆರಡೂ ಜೀನು ಸೇಮ್ ಇಲ್ಲ. ಅವಾಗ ಇದಕ್ಕೇನು ಹೇಳ್ತೇವೆ, ಹಿಟ್ರೋಜೈಗಸ್ ಕಂಡೀಷನ್ ಆರ್ ಹಿಟ್ರೋಜೈಗಸ್ ಜೀನ್ ಅಂತ. ಇವಾಗ ಈ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದರೂ ಕೂಡ ಇದೇನಿರುತ್ತೆ, ಟಾಲೇ ಇರುತ್ತೆ. ಯಾಕೆಂದರೆ F1 ಜನರೇಷನ್ದಲ್ಲಿ ನೋಡಿದಿರಲ್ವಾ, ಇದು ಎಲ್ಲ ಟಾಲ್. ಇಲ್ಲಿ ಮಾತ್ರ ಇದು ಸ್ಮಾಲ್ ಟಿ ಬಂದಾಗ ಮಾತ್ರ ಇದೇನಿರುತ್ತೆ, ಡ್ವಾರ್ಫ್. ಗೊತ್ತಾಯ್ತಾ, ಡ್ವಾರ್ಫ್. ಇದಕ್ಕೆ ಇಲ್ಲಿ ನೋಡಿ, ಇದಕ್ಕೆ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತೇವೆ, ಇದಕ್ಕೆ ರಿಸೆಸಿವ್ ಕ್ಯಾರೆಕ್ಟರ್ ಅಂತ. ಈಗ ರಿಸೆಸಿವ್ ಕ್ಯಾರೆಕ್ಟರ್ ಅಂದರೆ F1 ಜನರೇಷನ್ದಾಗ ತನ್ನ ಗುಣ ಎಕ್ಸ್ಪ್ರೆಸ್ ಮಾಡಲ್ಲ, ಅದಕ್ಕೆ ರಿಸೆಸಿವ್ ಕ್ಯಾರೆಕ್ಟರ್. ನೋಡಿ, 2 ಹಂತದೇ ರಿಸೆಸಿವ್ ಜೀನ್ ಬಂದಾಗ ಮಾತ್ರ ತನ್ನ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅದು. ಈಗ ಸ್ಮಾಲ್ ಟಿ ಬಂದಾಗ ಮಾತ್ರ ಏನಾಗುತ್ತೆ, ಅದು ರಿಸೆಸಿವ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅದಕ್ಕೆ ಇಲ್ಲೇನು ಹೇಳಿದ್ದವನು, ಟಾಲ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರು, ಡ್ವಾರ್ಫ್ ಅನ್ನೋದು ರಿಸೆಸಿವ್ ಕ್ಯಾರೆಕ್ಟರ್. ಇವನಿಗೆ F2 ಜನರೇಷನ್ದಲ್ಲಿ ನೋಡಿ, ಇಲ್ಲಿ F2 ಜನರೇಷನ್ ಮೇಲ್ ಗ್ಯಾಮೆಟ್ಸ್, ಅದೇ ಈ ಥರನಾದರೂ ಹಾಕಿ, ಹೀಗಾದರೂ ಹಾಕಿ. ಇದು ಮೇಲು, ಇದು ಫಿಮೇಲು. ಮೇಲ್ದಲ್ಲಿ 2 ಟೈಪು ಜೀನೋ ಟೈಪು, ಗ್ಯಾಮೆಟ್ಸು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಫೀಮೇಲ್ದಲ್ಲಾದರೂ ಅಷ್ಟೇ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಈ ಕಾಂಬಿನೇಷನ್ ಮಾಡಿದಾಗ ಅವನಿಗೆ F2 ಜನರೇಷನ್, ಇದಕ್ಕೇನು ಹೇಳ್ತೇವೆ, F2 ಜನರೇಷನ್ ಅಂದರೆ ಸೆಕೆಂಡ್ ಫೀಲಿಯಲ್ ಜನರೇಷನ್. F2 ಸೆಕೆಂಡ್ ಫೀಲಿಯಲ್ ಜನರೇಷನ್. ಇಲ್ಲಿ ಅವನಿಗೆ ಸಿಕ್ಕಿರೋದು ಹೊರಗಡೆ ನೋಡೋಕ್ಕೆ, ಹೊರಗಡೆ ಕಾಣೋದಕ್ಕೆ ಏನು ಹೇಳ್ತೇವೆ, ಫಿನೋಟೈಪ್ ಅಂತೇವೆ. ಹೊರಗಡೆ ಇವು 3 ಏನಿದ್ದು, ಟಾಲ್ ಇದ್ದು, ಫಿನೋಟೈಪು ಟಾಲ್ ಇತ್ತು. ಇದು ಒಂದು ಮಾತ್ರ ಏನಿತ್ತು, ಡ್ವಾರ್ಫ್ ಇತ್ತು. ಗೊತ್ತಾಯ್ತಾ, ಡ್ವಾರ್ಫ್.
ಸೊ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಿನೋಟೈಪಿಕ್ ರೇಷಿಯೋ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ 1 ಮಾರ್ಕ್ಸ್ ಜನರಲಿ ದೇ ವಿಲ್ ಆಸ್ಕ್ ವಾಟ್ ಈಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಲೈಕ್ ದಟ್ ದೇ ವಿಲ್ ಆಸ್ಕ್. ಈಗ ಮೋನೋಹೈಬ್ರಿಡ್ ಕ್ರಾಸಿನ ಫಿನೋಟೈಪಿಕ್ ರೇಷಿಯೋ ಏನು? ಮೋನೋಹೈಬ್ರಿಡ್ ರೇಷಿಯೋನ ಫಿನೋಟೈಪಿಕ್ ರೇಷಿಯೋ ಅಂದರೆ 3:1 ನೋಡಿ, 3 ಟಾಲ್ 1 ಡಾರ್ಫ್. ಈಗ ಒಂದು 100 ಗಿಡ ಬೆಳೆದಿದ್ರೆ ಅದರಲ್ಲಿ 75 ಗಿಡ ಟಾಲ್ ಇರುತ್ತೆ, 25 ಗಿಡ ಡಾರ್ಫ್ ಇರುತ್ತೆ. ಅಲ್ಲಿಗೆ ಏನಾಯಿತು? 3:75%, 25%, 100%. ಸೊ ಇದಕ್ಕೇನು ಹೇಳ್ತೇವೆ? 3:1 ಅನ್ನೋದಕ್ಕೆ ಫಿನೋಟೈಪಿಕ್ ರೇಷಿಯೋ ಅಂತ ಹೇಳ್ತೇವೆ. ಓಕೆ, ಈಗ ಇದು ಏನು ಹೇಳಿದ್ನಲ್ವಾ, ದಿಸ್ ಈಸ್ ಕಾಲ್ ಇಟ್ ಆಸ್ ದಿ ಪ್ಯೂನೆಟ್ ಸ್ಕ್ವೇರ್ ಆರ್ ಚೆಕ್ಕರ್ ಬೋರ್ಡ್. ದಿಸ್ ಈಸ್ ಯಾವಾಗಲೂ ನೀವು ಮೋನೋಹೈಬ್ರಿಡ್ ಆಗಲಿ ಡೈಹೈಬ್ರಿಡ್ ಆಗಲಿ F2 ಜನ್ರೇಷನ್ಗೆ ಪ್ಯೂನೆಟ್ ಸ್ಕ್ವೇರ್ ಹಾಕಿ ಅಥವಾ ಚಕ್ಕರ್ ಬೋರ್ಡ್ ಹಾಕಿ ನೀವು ರಿಪ್ರೆಸೆಂಟ್ ಮಾಡಬೇಕು. ಇದೇ ಥರ ರಿಪ್ರೆಸೆಂಟ್ ಮಾಡಬೇಕು. ಇಲ್ಲೇ ಇಷ್ಟು ಬರೆದ್ರೆ ಸಾಕು, ಯು ಗೆಟ್ ಫುಲ್ ಮಾರ್ಕ್ಸ್. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಇದಕ್ಕೆ ಹಾಫ್ ಮಾರ್ಕ್ಸು, ಸಮ್ಟೈಮ್ 1 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಹಾಫು, ಇದು ಹಾಫು ಅಂತಿರುತ್ತೆ. ಇಲ್ಲಾಂದ್ರೆ ಬರೇ ಫಿನೋಟೈಪ್ ಕೇಳಿದರೆ ಅಲ್ಲಿ 1 ಮಾರ್ಕ್ಸ್ ಇರುತ್ತೆ. ಆ ನಂತರ ಈ ರಿಪ್ರೆಸೆಂಟೇಷನ್ಗೆ 1 ಮಾರ್ಕ್ಸ್ ಇರುತ್ತೆ, ರೈಟ್ ಮಾಡೋಕ್ಕೆ 1 ಮಾರ್ಕ್ಸ್ ಇರುತ್ತೆ. ಈ ಥರ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ 5 ಮಾರ್ಕ್ಸಿಗೆ. ಫಾರ್ ದ್ಯಾಟ್ ಯು ಹ್ಯಾವ್ ಟು, ಅದಕ್ಕೆ ನೀವು ಇದನ್ನೆಲ್ಲ ನೀಟಾಗಿ ಮಾಡಬೇಕು. ಟಾಲು, ಡಾರ್ಫು, ಇದು ಪೇರೆಂಟಲ್ ಜನ್ರೇಷನ್ನು, ಜೀನೋಟೈಪ್ಸು, ಆಮೇಲೆ ಟೈಪ್ಸ್ ಆಫ್ ಗ್ಯಾಮೆಟ್ಸು, F1 ಜನ್ರೇಷನ್ನು, ಹೈಬ್ರಿಡ್ಡು, ಆಮೇಲೆ F2 ಜನ್ರೇಷನ್ನು, ಅದ್ರದ್ದು ಗ್ಯಾಮೆಟ್ಸು, ಮೇಲ್ ಗ್ಯಾಮೆಟ್ಸು, ಫೀಮೇಲ್ ಗ್ಯಾಮೆಟ್ಸು, ಇದು ಮೇಲ್ ಗ್ಯಾಮೆಟ್ಸು, ಇದು ಫೀಮೇಲ್ ಗ್ಯಾಮೆಟ್ಸು, ಅದರದ್ದು ಚೆಕ್ಕರ್ ಬೋರ್ಡ್. ಸೊ ಹಿಯರ್ ಇಲ್ಲಿ ಗೊತ್ತಾಯ್ತಲ್ವಾ, ಇವಾಗ ಫಿನೋಟೈಪಿಕ್ ರೇಷಿಯೋ ಏನಿರುತ್ತೆ ಮೋನೋಹೈಬ್ರಿಡ್ದು? 3:1, 3 ಟಾಲ್ 1 ಡಾರ್ಫ್. ಇದು ಫಿನೋಟೈಪ್, ಹೊರಗಡೆ ಕಾಣೋದು, ಹೊರಗಡೆ ಏನದು. ಅದೇ ಜೀನೋಟೈಪಿಕ್ ರೇಷಿಯೋ ಹೇಗೆ? ಒಳಗಡೆ ಇದ್ದದು ಜೆನೆಟಿಕ್ ಕಂಟೆಂಟ್. ಜೆನೆಟಿಕ್ ಕಂಟೆಂಟ್ ಯಾವಾಗಲೂ ಏನಿರ್ತೈತೆ, ನೀವು ಸ್ಟಡಿ ಮಾಡಿದ್ದೀರಾ, ಹೋಮೋಲಾಗಸ್ ಜೀನ್ಸ್, ಹೋಮೋಜೈಗಸ್ ಜೀನ್ಸ್, ಹಿಟ್ರೋಜೈಗಸ್ ಜೀನ್ಸ್. ನೋಡಿ ಇದಕ್ಕೇನು ಹೇಳ್ತೇವೆ? ಹೋಮೋಜೈಗಸ್ ಜೀನ್ಸ್ ಅಂತೆ. ಯಾಕಂದರೆ 2 ಜೀನು ಸೇಮ್ ಇದ್ದಾವೆ, ಇದಕ್ಕೆ ಹೋಮೋಜೈಗಸ್ ಜೀನ್. ಇದಕ್ಕೇನು ಹೇಳ್ತೇವೆ? ಹಿಟ್ರೋಜೈಗಸ್ ಜೀನ್ಸ್ ಅಂತ ಹೇಳ್ತೇವೆ. ಹಿಟ್ರೋಜೈಗಸ್ ಜೀನ್ಸ್, ಇದು ಹಿಟ್ರೋಜೈಗಸ್, ಇದು ಹೋಮೋಜೈಗಸ್ಸು, ಇದು ಹಿಟ್ರೋಜೈಗಸ್ಸು, ಇದು ಕೂಡ ಹಿಟ್ರೋಜೈಗಸ್, ಇದು ಮತ್ತೆ ಹೋಮೋಜೈಗಸ್. ಇಲ್ಲಿ ನೀವು ಜೀನೋಟೈಪ್ ಹೇಳಬೇಕಾದ್ರೆ, ಈಗ ಜೀನೋಟೈಪ್ ಹೇಳಬೇಕಾದ್ರೆ ಏನು ಮಾಡ್ತೀರಾ? ಜೀನೋಟೈಪ್ ಹೇಳಬೇಕಾದ್ರೆ ಹೋಮೋಜೈಗಸ್ ಬೇರೆ ಮಾಡಬೇಕು, ಹಿಟ್ರೋಜೈಗಸ್ ಬೇರೆ ಮಾಡಬೇಕು. ನೋಡಿ, ಇದು ಹೋಮೋಜೈಗಸ್ ಟಾಲ್, ಒಂದು ಹೋಮೋಜೈಗಸ್ ZYGOUS, ಹೋಮೋಜೈಗಸ್, ಒಂದು ಹೋಮೋಜೈಗಸ್ ಟಾಲ್, 2 ಹಿಟರೋಜೈಗಸ್ ಟಾಲ್. ಇದೇನಿದು? ಹಿಟಿರೋಜೈಗಸ್ ಟಾಲ್. ಒಂದು ಹೋಮೋಜೈಗಸ್ ಡ್ವಾರ್ಫ್, ಹೋಮೋಜೈಗಸ್ ಡ್ವಾರ್ಫ್. ಅದಕ್ಕೆ ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಜೀನೋಟೈಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ 1:2:1. ಅದನ್ನು ಇದು ಫಿನೋಟೈಪಿಕ್ ರೇಷಿಯೋ, ಫಿನೋಟೈಪಿಕ್ ರೇಷಿಯೋ, ಇದಕ್ಕೇನು ಹೇಳ್ತೇವೆ? ಫಿನೋಟೈಪಿಕ್ ರೇಷಿಯೋ ಅಂತ ಹೇಳ್ತೇವೆ. ಈಗ ಮೋನೋಹೈಬ್ರಿಡ್ದು ಜೀನೋಟೈಪಿಕ್ ರೇಷಿಯೋ ಅಂದರೆ ಈ ಜೆನೆಟಿಕ್ ಕಂಟೆಂಟು ಹೋಮೋಜೈಗಸ್ಸು ಹಿಟ್ರೋಜೈಗಸ್ಸು ಕೊಡಬೇಕು. 1:2:1. ದಿಸ್ ಈಸ್ ಜೀನೋಟೈಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್. ಜನರಲಿ ಇದನ್ನು 1 ಮಾರ್ಕ್ಸ್ ಕ್ವಶನ್ಗೆ ಕೇಳ್ತಾರೆ. ವಾಟ್ ಈಸ್ ದ ಜೀನೋಟೈಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್? ಅವಾಗ ಸಿಂಪಲ್ ಇಷ್ಟು ಬರೆದ್ರೆ 1:2:1 ಈಸ್ ಜೀನೋಟೈಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್. ಇನ್ನೂ ನೀವು ಅಗದಿ ಕ್ಲಿಯರ್ ಮಾಡಬೇಕಾಗಿತ್ತಂದರೆ 1 ಪ್ಯೂರ್ ಟಾಲ್, 2 ಹೈಬ್ರಿಡ್ ಟಾಲ್, 1 ಪ್ಯೂರ್ ಡಾರ್ಫ್, ಅಥವಾ 1 ಹೋಮೋಜೈಗಸ್ ಟಾಲ್, 2 ಹಿಟ್ರೋಜೈಗಸ್ ಟಾಲ್, 1 ದಟ್ ಈಸ್ ಹೋಮೋಜೈಗಸ್ ಡಾರ್ಫ್.
ಲೈಕ್ ದಿಸ್ ಇಫ್ ಯು ರೈಟ್ ಯು ಗೆಟ್ 1 ಮಾರ್ಕ್ಸ್. ಅದೇ ನೀವು 5 ಮಾರ್ಕ್ಸಲ್ಲಿ ಇದನ್ನ ಕೇಳಿದಾಗ ನೀವು ಮೊದಲಿಂದ ಎಲ್ಲಾನು ಬಿಡಿಸ್ಕೊಂಡು ಹೋಗಬೇಕು. ಅದನ್ನೊಂದು ನಾನು ಹೇಳಿಬಿಡ್ತೇನೆ ಇವಾಗ. ಸೊ ಇದು ಇವಾಗೇನೋ ಮೋನೋಹೈಬ್ರಿಡ್ ಕ್ರಾಸ್ ಹೇಗೆ ಎತ್ತ ಎಲ್ಲ ಸ್ಟಡಿ ಮಾಡಿದ್ರಿ. ಇವತ್ತು ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ 5 ಮಾರ್ಕ್ಸಿಗೆ ಮೋನೋಹೈಬ್ರಿಡ್ ಕೊಟ್ಟರೆ ಯಾವ ರೀತಿ ಬರೀಬೇಕು, ಯಾವ ರೀತಿ ರಿಪ್ರೆಸೆಂಟ್ 1 ಮಾರ್ಕ್ಸಿಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ.